ಜೈಪುರ್ ಇದಕ್ಕೆ ಪಿಂಕ್ ಸಿಟಿ ಅಂತಾನೂ ಕರೀತಾರೆ. ಇಲ್ಲಿ ಪ್ರತಿದಿನ ಸಾವಿರಾರು ಮಂದಿ ಟೂರಿಸ್ಟ್ ಬರುತ್ತಾರೆ. ಇಲ್ಲಿನ ಫೇಮಸ್ ಟೂರಿಸ್ಟ್ ಪ್ಲೇಸಸ್, ಹಿಸ್ಟ್ರಿ, ಕಲ್ಚರ್ ಮತ್ತು ಇಲ್ಲಿನ ಲೈಫ್ ಸ್ಟೈಲ್ ಬಗ್ಗೆ ತಿಳಿಯಲು ಮತ್ತು ತಮ್ಮ ಫ್ಯಾಮಿಲೀಸ್ ಜೊತೆ ಬಂದು ಬ್ಯೂಟಿಫುಲ್ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತಾರೆ. ಬನ್ನಿ, ಇವತ್ತು ನಾನು ನಿಮಗೆ ಪಿಂಕ್ ಸಿಟಿ ತೋರಿಸ್ತೇನೆ. ಈ ಪಿಂಕ್ ಸಿಟಿ ನಿಜವಾಗ್ಲೂ ಪಿಂಕ್ ಇದೆಯಾ? ಬನ್ನಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ಸೊ ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಎಕ್ಸ್ಪ್ಲೋರರ್ ಫ್ರಮ್ ಜೈಪುರ್. ಪ್ರೆಸೆಂಟ್ ನಾನಿದ್ದೀನಿ ಜೈಪುರಲ್ಲಿ. ಸೊ ಅಜ್ಮೀರಿಂದ ಜೈಪುರ್ಗೆ ಬಂದೆ. ಇವಾಗ ನೈಟ್ ಟೈಮಲ್ಲಿ ಕೆಲವೊಂದು ಸೈಟ್ ಸೀಯಿಂಗ್ಸ್ ಇದ್ದಾವೆ, ಅದನ್ನು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಪ್ರೆಸೆಂಟ್ ನಾನಿದ್ದೀನಿ ಹಾಸ್ಟೆಲ್ ಹತ್ರ. ನಾನು ಅಜ್ಮೀರಿಂದ ಬರೋಷ್ಟೊತ್ತಿಗೆ 5:30 ಆಗೋಯ್ತು. ರೂಮ್ ಬಂದು ಫ್ರೆಶ್ ಅಪ್ ಆಗೋಷ್ಟಿಗೆ 6 ಗಂಟೆ ಆಯಿತು. ಸದ್ಯಕ್ಕೆ ನಾನಿದ್ದೀನಿ ಹಾಸ್ಟೆಲಲ್ಲಿ. ಅದು ಇದೇ ಹಾಸ್ಟೆಲಲ್ಲಿ ನಾನು ಸ್ಟೇ ಆಗಿದ್ದು. ಸ್ಟೆಪೋಟ್ ಕೆಫೆ ಇದು. ಈ ಕಡೆ ಹಾಸ್ಟೆಲ್ ಅಂತ ಇದೆ ಆ್ಯಂಡ್ ಈ ಕಡೆ ಎಲ್ಲ ಸೂಪರ್ ಆಗಿದೆ ಕೂತ್ಕೊಳ್ಳೋಕ್ಕೆಲ್ಲ. ಬನ್ನಿ, ಇವಾಗ ನಾನು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಸೊ ರ್ಯಾಪಿಡೋ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ರ್ಯಾಪಿಡೋ ಬಂದಿದ ತಕ್ಷಣ ನಿಮಗೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ನಾನು ಹವಾ ಮೆಹಲ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹವಾ ಮೆಹಲ್ ಆ್ಯಕ್ಚುಲಿ ನೈಟ್ ಟೈಮ್ಸ್ ನೋಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತಂತೆ. ಫೈನಲಿ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂತು. ನಮ್ಮ ಹಾಸ್ಟೆಲಿಂದ ಹವಾ ಮೆಹಲ್ಗೆ ಚಾರ್ಜ್ ಆಗಿದೆ 50 ರೂಪಾಯಿ. ಫ್ರೆಂಡ್ಸ್, ಈಗ ನಾನಿದ್ದೀನಿ ಸಿ ಸ್ಕೀಮಲ್ಲಿ. ಸಿ ಸ್ಕೀಮ್ ಬಂದು ಒಂದು ಏರಿಯಾದ ಹೆಸರು. ಇಲ್ಲಿಂದ ನಾನು ಓಲ್ಡ್ ಸಿಟಿ, ಪಿಂಕ್ ಸಿಟಿ ಕಡೆ ಹೋಗ್ತಾ ಇದ್ದೀನಿ. ನನಗೊಂದು ಡೌಟ್ ಇದೆ, ಈ ಪಿಂಕ್ ಸಿಟಿ ನಿಜವಾಗ್ಲೂ ಪಿಂಕ್ ಕಲರಲ್ಲಿ ಇದೆಯಾ? ಬನ್ನಿ ಹೋಗ್ಬಿಟ್ಟು ನೋಡೋಣ. ये पिंक सिटी, ये है पिंक एंट्रेंस। हाँ, यहाँ मिलेगी आपको भीड़। अच्छा अच्छा, वो ये है लोकल एरिया। हाँ हाँ, और वो जो बाहर का था वो था डिसेंट एरिया। हाँ, डिसेंट एरिया मतलब ऑफिशियल एरिया। अच्छा अच्छा. ಫೈನಲಿ ಗೈಸ್, ಈಗ ನಾವೇ ಎಂಟ್ರಿ ಕೊಟ್ಟಿದ್ದೀವಿ ಪಿಂಕ್ ಸಿಟಿಯಲ್ಲಿ. ನೀವು ನೋಡ್ಬೋದು ಇಲ್ಲಿನ ಬಿಲ್ಡಿಂಗ್ಸ್ ಎಲ್ಲ ಪಿಂಕ್ ಕಲರಲ್ಲಿ ಇದ್ದಾವೆ. ನೈಟ್ ಟೈಮ್ಸ್ ಈ ಪಿಂಕ್ ಸಿಟಿ ಬ್ಯೂಟಿಫುಲ್ ಆಗಿರುತ್ತದೆ, ಯಾಕಂದರೆ ಈ ಪಿಂಕ್ ಕಲರ್ ಮೇಲೆ ಲೈಟಿಂಗ್ ಡೆಡ್ಲಿ ಕಾಂಬಿನೇಷನ್. ಇಲ್ಲಿಂದ ಎಲ್ಲ ಅಂಗಡಿಗಳ ಹೆಸರು ಬ್ಲೂ ಮತ್ತು ವೈಟ್ ಕಲರಲ್ಲಿ ಬರೆದಿದ್ದಾರೆ. ಈ ಪಿಂಕ್ ಸಿಟಿಯಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಪಿಂಕ್ ಕಲರಲ್ಲೇ ಇದೆ. ಪಿಂಕ್ ಕಲರ್ ಬಿಟ್ಟು ಬೇರೆ ಬಣ್ಣ ಬಳಸಂಗಿಲ್ಲ. ಈ ಗುಲಾಬಿ ಬಣ್ಣ ನೋಡಿ ಕೊನೆಗೂ ನನ್ಗೆ ಕನ್ಫರ್ಮ್ ಆಗೋಯ್ತು, ಈ ಜೈಪುರ್ ರಿಯಲಿ ಪಿಂಕ್ ಸಿಟಿ ಇದೆ ಅಂತ. ಸೊ ಫೈನಲಿ ಗೈಸ್, ಹವಾ ಮೆಹಲ್ಗೆ ರೀಚ್ ಆಗಿದ್ದೀನಿ. ಇದು ದ ಐಕಾನಿಕ್ ಹವಾ ಮೆಹಲ್. 1799ರಲ್ಲಿ ಈ ಹವಾ ಮೆಹಲನ್ನು ಮಹಾರಾಜ ಸವೈ ಪ್ರತಾಪ್ ಸಿಂಗ್ ಅವರು ಕಟ್ಟಿಸಿದ್ದಾರೆ. ಈ ಕಟ್ಟಡ ರೆಡ್ ಮತ್ತು ಪಿಂಕ್ ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿಸಿದ್ದಾರೆ. ಈ ಹವಾ ಮೆಹಲ್ ಜೈಪುರ್ ಸಿಟಿ ಸೆಂಟ್ರಲ್ಲಿ ಇದೆ. ಈ ಹವಾ ಮೆಹಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ. ಸೊ ನಾನು ಸ್ವಲ್ಪ ಲೇಟ್ ಬಂದೆ, ಆ ರೀಸನ್ನಿಂದ ಒಳಗಡೆ ಹೋಗೋದಿಕ್ಕಾಗೋದಿಲ್ಲ. ಈ ಹವಾ ಮೆಹಲ್ ರೈಟ್ ಆಪೋಸಿಟ್ ಕೆಫೇಸ್ ಇದೆ. ಇಲ್ಲಿಂದ ವ್ಯೂ ಅಂತೂ ಸುಂದರವಾಗಿರುತ್ತದೆ. ಈ ಕೆಫೇಸ್ ಅಲ್ಲಿ ಬಂದು ಮೋಸ್ಟ್ ಆಫ್ ಜನ ಫೋಟೋಸ್, ವಿಡಿಯೋಸ್ ತೆಗೆಯುತ್ತಾರೆ. ಈ ಹವಾ ಮೆಹಲ್ ಅಲ್ಲಿ 953 ಚಿಕ್ಕ ಚಿಕ್ಕ ಕಿಟಕಿಗಳಿದಾವೆ. ಹವಾ ಮೆಹಲ್ ಯಾಕೆ ಕಟ್ಸಿದಾರೆ ಅಂದರೆ ರಾಜ್ಪೂತ್ ಮಹಿಳೆಯರು ಆಚೆ ಬರುತ್ತಿರಲಿಲ್ಲ ಮತ್ತು ಮುಖ ತೋರಿಸ್ತಿರ್ಲಿಲ್ಲ. ಈ ಕಾರಣದಿಂದ ಹವಾ ಮೆಹಲ್ನ ಈ ಚಿಕ್ಕ ಚಿಕ್ಕ ಕಿಟಕಿಗಳಿಂದ ಆಚೆ ಕಡೆ ನಡೆಯುತ್ತಿರುವ ಆಕ್ಟಿವಿಟೀಸ್ ನೋಡುತ್ತಿದ್ರು. ಫ್ರೆಂಡ್ಸ್, ರಾತ್ರಿ ಹೊತ್ತು ಎಷ್ಟು ಸುಂದರವಾಗಿ ಈ ಹವಾ ಮೆಹಲ್ ಕಾಣಿಸುತ್ತೋ ಡೇ ಟೈಮ್ಸು ಅಷ್ಟೇ ಸುಂದರವಾಗಿ ಕಾಣಿಸುತ್ತದೆ. ಗೈಸ್, ಇಲ್ಲಿ ಶಾಪಿಂಗ್ ಕೂಡ ಮಾಡಬಹುದು. ಫ್ರೆಂಡ್ಸ್, ನೀವೇನಾದರೂ ಹವಾ ಮೆಹಲ್ ವಿಸಿಟ್ ಮಾಡಿದ್ರೆ ಇಲ್ಲಿ ಶಾಪಿಂಗ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಇಲ್ಲಿ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ಒಳ್ಳೆ ಬಟ್ಟೆಗಳು, ಶೂಸ್, ಎಸ್ಪೆಷಲಿ ಲೇಡೀಸ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ನೀವಿಲ್ಲಿ ಶಾಪಿಂಗ್ ಮಾಡ್ಬೋದು. ರಾಜಸ್ಥಾನ್ ಸ್ಟೈಲ್ ಬಟ್ಟೆಗಳು, ರಾಜಸ್ಥಾನ್ ಸ್ಟೈಲ್ ಚಪ್ಪಲಿಗಳು ಮತ್ತು ಲೆದರ್ ಪರ್ಸಸ್ ಅಂತೂ ನಿಮಗೆ ಹೆವಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್, ಈಗ ಏನಾದರೂ ಹೋಗ್ಬಿಟ್ಟು ತಿನ್ನೋಣ.
ನೀವೇನಾದರೂ ಹವಾ ಮೆಹಲ್ ಕಡೆ ಬಂದರೆ ಇಲ್ಲಿನ ಪಾಪ್ಯುಲರ್ ಮತ್ತು ಫೇಮಸ್ ಕುಲ್ಫಿ ಟ್ರೈ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಡಿನ್ನರಲ್ಲಿ ಬರೀ ಕರ್ರಿ ಮಾತ್ರ 75 ರುಪೀಸು, ಚಪಾತಿ 10 ರೂಪಾಯಿ. ಆಯಿಲ್ ನೋಡ್ಬೋದು ಎಷ್ಟಿದೆ ಅಂತ. ನನ್ನ ಅಜ್ಜಿ ನೋಡಿ, ಇದು ಬಟರ್ ಅಂತೆ 75 ರುಪೀಸ್. ಇದು 30 ರೂಪಾಯಿ ಅಷ್ಟು ಮಾತ್ರನೇ. ಓಕೆ. ಓಕೆ ಗೈಸ್, ಫೈನಲಿ ಎಲ್ಲ ತಿರ್ಕೊಂಡು ಬಂದಿದ್ದಾಯಿತು. ಊಟ ಮಾಡಿಕೊಂಡು ರ್ಯಾಪಿಡೋ ಬುಕ್ ಮಾಡಿಕೊಂಡು ಈಗ ಬಂದಿದ್ದೀನಿ. ಟೈಮ್ ಬಂದು 9:30 ಆಗಿದೆ. ಆ್ಯಂಡ್ ನಾಳೆ ಬರುತ್ತೆ ಜೈಪುರ್ ಮೇನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕಂತ. ಸೊ ಅದನ್ನು ನೋಡೋಣ. ಐ ಹೋಪ್ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.